ನನ್ನ ಧ್ಯಾನ ಗುರುಗಳಾದ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಭಾರತಿ ಅಂತ. ನಾನು ಧ್ಯಾನಕ್ಕೆ 2 ವರ್ಷ ಆಯಿತು ಬಂದು. ನಾನು ಯೂಟ್ಯೂಬ್ ಮುಖಾಂತರ ಧ್ಯಾನಕ್ಕೆ ಬಂದೆ. ನನ್ನ ಮಗ ಕಿರಣ್ ಕುಮಾರ್ ಅಂತ, ಅವನಿಗೆ ಮೇಜರಾಗಿ ಹೆಲ್ತ್ ಇಶ್ಯೂ ಆಗಿತ್ತು. ನನ್ನ ಮಗ ಕಿರಣ್ಗೋಸ್ಕರ ನಾನು ಧ್ಯಾನಕ್ಕೆ ಬಂದೆ. ಅವನಿಗೆ ಮೇಜರ್ ಆಪ್ರೇಷನ್ ಹೇಳಿದರು ಡಾಕ್ಟ್ರು. ಕಿಡ್ನಿ ಸಮಸ್ಯೆ ಆಗಿತ್ತು. ನಾನು ಎಲ್ಲ ಕಡೆ ಡಾಕ್ಟ್ರ್ ಕಡೆ ಎಲ್ಲ ತೋರಿಸಿದೆ. ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ರು. ಬೈ ಬರ್ತ್ ಅವನಿಗೆ ಒಂದು ಆಪ್ರೇಷನ್ ಆಗಿತ್ತು. ಕಿಡ್ನಿ ಸ್ಟೋನ್ ಆಗಿತ್ತು. ಒಂದು ಕಿಡ್ನಿ ಚಿಕ್ಕದು ಮತ್ತು ಒಂದು ದೊಡ್ಡದು, ಒಂದು ಕಿಡ್ನಿ ಸಾಂದೆ ಇತ್ತು ಬೈ ಬರ್ತ್. ಅದು ಆವಾಗ ಆಪ್ರೇಷನ್ ಆಗಿತ್ತು, ಚಿಕ್ಕವಿದ್ದಾಗ ಆಪ್ರೇಷನ್ ಆಗಿತ್ತು. ಅದು ಆಮೇಲೆ ಆರಾಮಾಗಿದ್ದ ಅವನು. 23 ವರ್ಷ ಆದಮೇಲೆ ಅವನು MSc ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್. ಅವನು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದೇ ಇಲ್ಲ ಆ ಹುಡುಗನಿಗೆ. ಅಷ್ಟು ಒಳ್ಳೆ ಹುಡುಗ ಅವನು. 23 ವರ್ಷ ಆಯಿತು ಅವನಿಗೆ. MSc ಮಾಡೋ ಹೊತ್ನಾಗ ಅವಂಗೆ ಭಾಳ ಹೆಲ್ತ್ ಇಶ್ಯೂ ಆಗ್ಬಿಡ್ತು. ಅವಂಗೆ ವಾಮಿಟಿಂಗ್. MSc ಲಾಸ್ಟ್ ಇಯರ್ ಮುಗಿಬೇಕಂದ್ರೆ 2-3 ತಿಂಗಳು ಇತ್ತು ಅವನಿಗೆ. ವಾಮಿಟ್ ಸ್ಟಾರ್ಟ್ ಆಯ್ತು. ಅವಂಗೆ ಈ ಕಡೆ ಕಾನ್ಸಂಟ್ರೇಷನು ಮಾಡೋಕ್ಕಾಗಲಿಲ್ಲ ಸ್ಟಡಿ ಒಳಗೆ. ಈ ಕಡೆ ಹೆಲ್ತ್ ಇಶ್ಯೂ. ಧಾರವಾಡದಲ್ಲಿ ಅವನು ಕಲಿತಾ ಇದ್ದ. ನಾವು ಇಲ್ಲಿ ಗದಗಲ್ಲಿರೋದು. ಅವನು ಆ ಕಡೆ, ನಾವು ಈ ಕಡೆ. ಆ ಕಡೆನೇ ನನಗೆ ಭಾಳ ಚಿಂತೆ ಆಗಕತ್ರಿ. ಅವಂಗೂ ಆ ಕಡೆ 80-85 ಮಾರ್ಕಸ್ ಅವಂದು ಯಾವಾಗಲೂ ಪರ್ಸೆಂಟೇಜ್. ನಂದು ಏನಿದು ಹೆಲ್ತ್ ಇಶ್ಯೂ ದಿನ ಊಟ ಮಾಡಿದ್ಕೊಳ್ಳೆ ವಾಮಿಟ್ಟು. ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ವಿ. ಆಪ್ರೇಷನ್ ಆಗಲೇಬೇಕು, ತೆಗಿಬೇಕು, ಒಂದು ಕಿಡ್ನಿ ತೆಗಿಲೇಬೇಕಂತ ಹೇಳಿದ್ರು ಡಾಕ್ಟ್ರು. ನಾನು ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಆಪ್ರೇಷನ್ ಹೇಳಿದಾಗ ನನಗೆ ಆಪ್ರೇಷನ್ ಮಾಡಿಸೋದು ನನಗಿಷ್ಟ ಇರಲಿಲ್ಲ. ಅವನು ನಂಬ್ತಿರ್ಲಿಲ್ಲ ಧ್ಯಾನ. ನಾನು ಆಪ್ರೇಷನ್ ಮಾಡಿಸ್ಕೋತೀನಿ ಅಂತ ಮೈಂಡ್ಲಿ ಇದು ಆಗಿದ್ದಾನ. ಒಟ್ಟು ಅವನಲ್ಲಿ ಆರಾಮಾಗಬೇಕು. ಒಂದು ಸರಿ ಆಗಿತ್ತು, 2 ಸರಿನೂ ಆಗಿತ್ತು ಚಿಕ್ಕವಿದ್ದಾಗ. ದೊಡ್ಡವನಾದ್ಮೇಲೆ ಇನ್ನೊಂದು ಆಪ್ರೇಷನ್ ಹೇಳಿದ್ರಲ್ಲ, ನಾನು ಎಷ್ಟಂತ ಆಪ್ರೇಷನ್ ಮಾಡಿಸ್ಬೇಕಂತೇಳಿ ನಾ ಫುಲ್ ಡಿಪ್ರೆಷನ್ಗಾದೆ. ಹೀಗೆ PMC ಅವರು ಧ್ಯಾನ ಮಹಾಸಂಗಮ, ಕೂಡಲ ಸಂಗಮ ಅಂಥೇಳಿ ಅಲ್ಲೊಂದು ಧ್ಯಾನ ಮಹಾಚಕ್ರ 2 ವರ್ಷದ ಹಿಂದೆ ಇತ್ತು. ನಮ್ಮ ಊರಿಗೆ ಸಮೀಪ ಆಕಿತ್ತು. ಇದೇ ನಮ್ಮ ಊರಿಗೆ ಸಮೀಪ ಐತಲ್ಲ ಇದು ಧ್ಯಾನ. ಅದರೊಳಗೆಲ್ಲ ನಾನು ಅದು ಧ್ಯಾನದ ಹುಚ್ಚ ಹಿಡಿದ್ಬಿಡ್ತು ನನಗೆ. 2 ತಿಂಗಳ ಬರೀ ಯೂಟ್ಯೂಬ್ ಸರ್ಚ್ ಮಾಡಿದ್ದೆ. ಅವ್ರ ಅನುಭವ ಕೇಳಿದೆ, ಎಲ್ಲರ ಅನುಭವ ಕೇಳಿದೆ. ಮತ್ತು ಪಿರಮಿಡ್ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದರಲ್ಲಿ ಪಿರಮಿಡ್ ಅಂತಿತ್ತು, ಮತ್ತು ಮ್ಯೂಸಿಕ್ ಮೆಡಿಟೇಷನ್ ಅಂತಿತ್ತು. ಎಲ್ಲ ಅದರೊಳಗೆ ಡೀಟೇಲ್ಸ್ ಇತ್ತು ಅದರಲ್ಲಿ. ನಾನು ನೋಡ್ಬೇಕು ತಡಿ ಇದನ್ನು ಅಂಥೇಳಿ ಜನವರಿ 26 ಧ್ಯಾನ ಮಹಾಸಂಗಮ ಕೂಡಲ ಸಂಗಮಕ್ಕೆ ಹೋದ್ವಿ. ನಾವಿಬ್ಬರು ಹೋದ್ವಿ. ನೋಡು ಏನೈತಿ ಇಲ್ಲಿ ಅಂಥೇಳಿ. ಅಲ್ಲೆಲ್ಲ ಅನುಭವ ಕೇಳಿದ್ವಿ ನಾವು. ಎಲ್ಲ ಡೀಪಾಗಿ ಮೆಡಿಟೇಷನ್ ಮಾಡ್ತಾಯಿದ್ರು. ಎಲ್ಲರೂ ಧ್ಯಾನ ಮಾಡಕತ್ತಿದ್ರು. ಎಲ್ಲ ದೊಡ್ಡ ಧ್ಯಾನಿಗಳು ಸಹ ಇದ್ರಲ್ಲೇ. ಅವರ ಅನುಭವ ಕೇಳಿದ್ವಿ. ಎಲ್ಲೆಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆಯಿಂದನೂ ಬಂದಿದ್ರು ಅವರು. ಎಲ್ಲರದು ಅನುಭವ ಕೇಳಿದ್ವಿ. ನಮಗೆ ವಂಡರ್ ಆಯ್ತು, ಹೀಗೆಲ್ಲನೂ ಆಗೋ ಚಾನ್ಸಸ್ ಐತಾ ಇಲ್ಲೇ ಅಂಥೇಳಿ. ಆಮೇಲೆ ನಾವು ನಾನ್ ವೆಜ್ ತಿಂತಾ ಇದ್ವಿ. ಅಲ್ಲಿ ಸಸ್ಯಾಹಾರ ಜಗತ್ತಂತಿತ್ತು. ಅದನ್ನು ನೋಡಿ ನಮಗೆ ಸ್ವಲ್ಪ ನಾವು ನಾನ್ ವೆಜ್ ಅಲ್ಲ, ನಾವು ಹೆಂಗಿದು ಅಂಥೇಳಿ ನಮಗದು ಅಷ್ಟು ಒಪ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಕರೆಕ್ಟಾಗಿ ಒಪ್ಕೊಳ್ಳೋಕ್ಕಾಗಲಿಲ್ಲ. ನಾವಲ್ಲೆಲ್ಲ ಕೇಳಿದ್ವಿ ಮತ್ತು ಧ್ಯಾನನೂ ಮಾಡಿ ಬಂದ್ವಿ 10 ನಿಮಿಷ. ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡ್ಬೇಕಂಥೇಳಿ. ಅಲ್ಲೆಲ್ಲ ಹೆಂಗೆ ಮಾಡ್ಬೇಕನ್ನೋದು ಗೊತ್ತಾಯಿತು ನಮಗೆ. ಮತ್ತು ಗದಗ ಬಂದ್ವಿ. ಗದಗಲ್ಲಿ ನಾವು ಇಲ್ಲಿ ಒಂದು ಟೀಮ್ ಇರೋದು ಗೊತ್ತಿರಲಿಲ್ಲ. ಇದು ಆನಾಪಾನಸತಿ ಧ್ಯಾನದ್ದು ಗೊತ್ತಾಯ್ತು ನಮಗೆ, ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಮೇಡಮ್ ಅವ್ರು ಹೇಳ್ಕೊಟ್ರು ನಮಗೆ, ವಿದ್ಯಾ ಮೇಡಮ್ ಅವ್ರು ಹೇಳ್ಕೊಟ್ರು ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಟ್ರು ನಮಗೆ. ಕುರಿ ಸರ್ ಅವರು ಹೇಳ್ಕೊಟ್ರು. 41 ದಿನ ಮಾಡಿರಿ ನೀವು, ಆಮೇಲೆ ಇದು ಮಾಡೋಣ ಅಂಥೇಳಿ ನನಗೆ ನನ್ನ ಮಗಗೆ ಇಬ್ರಿಗೂ ಹೇಳ್ಕೊಟ್ರು. ನಾವು 41 ದಿನ ಮಾಡಿದ್ವಿ. ಅವನು ಮಾಡಿದ. ಅವನಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ. ನಾನು ಆಧ್ಯಾತ್ಮಿಕ ಭಾಳ, ನಾನು ದೇವರ ಬಗ್ಗೆ ಭಾಳ ನಂಬ್ತೀನಿ. ಇದನ್ನು ಸಡನ್ನಾಗಿ ಒಪ್ಕೊಂಡೆ ನಾನು. ಇದು ಆಗ್ಬೋದಲ್ಲ, ಚೇಂಜಸ್ ಆಗ್ಬೋದಲ್ಲ ಅಂತ ಒಪ್ಕೊಂಡೆ ನಾನು. ಆಮೇಲೆ ಒಪ್ಕೊಂಡ್ಕೊಳ್ಳಿ ನಾವು 41 ದಿನ ಆದಮೇಲೆ ಮತ್ತೆ ಹೋದ್ವಿ. ಮತ್ತೆ ನಮ್ಗೆ ಆರಾಮ ಅನ್ನಿಸ್ಲಿಲ್ಲ. ಯಾಕಂದ್ರೆ ಸೀರಿಯಸ್ ಆಗಿ ಮಾಡಿರಲಿಲ್ಲ ಅವನು. ನಾನು ಸೀರಿಯಸ್ ಆಗಿ ಮಾಡಿದ್ದೆ. ಅವನಲ್ಲಿ ಚೇಂಜಸ್ ಕಾಣಬೇಕಿತ್ತು ನಾನು. ಅವನು 41 ದಿನ ಆದಮೇಲೆ ಹೋದ್ವಿ ಮೇಡಮ್ ಅವ್ರ ಕಡೆ. ಇನ್ನು ಕರೆಕ್ಟಾಗಿ ಆರಾಮಾಗಿಲ್ಲ ಅಂತ ಇದು ಮಾಡಿದ್ರು. ಮತ್ತು 41 ದಿನ ಆದಮೇಲೆ ದವಾಖಾನೆಗೆ ಹೋದ್ವಿ. ಇನ್ನು ವಾಮಿಟ್ ಕಡಿಮೆನೇ ಆಗಲಿಲ್ಲ. ಅದು ದವಾಖಾನೆಗೆ ಹೋದ್ಮೇಲೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಫಸ್ಟ್. ಆಮೇಲೆ ಹೋಗಿ ಅನ್ನನಾಳದ ಪ್ರಾಬ್ಲಮ್ ಬಂತ್ರಿ ಅವಂಗೆ. ಎಂಡೋಸ್ಕೋಪಿ ಮಾಡಿದಾಗ ಅನ್ನನಾಳ ಓಪನ್ ಆಗಿತ್ತು. ಆ ಅನ್ನನಾಳ ಓಪನ್
ಆಗ್ತಾ ಇರೋದ್ರಿಂದ ಅವಂಗೆ ವಾಮಿಟಿಂಗ್ ಇತ್ತು ಅವಂಗೆ. ಅದಕ್ಕೆ ಡಾಕ್ಟ್ರ್ ಏನಂದ್ರೆ 8 ದಿನ ಆದಮೇಲೆ 8 ಟ್ಯಾಬ್ಲೆಟ್ ಕೊಟ್ರು ಅವಂಗೆ. 8 ದಿನ ಆದಮೇಲೆ ಬಾ ನೀನು ಅಂಥೇಳಿ. ಅವ ಅವಾಗ್ಲೂ ಅವ ಧ್ಯಾನದ ಬಗ್ಗೆ ಅಷ್ಟು ಒಪ್ಕೊಳ್ಳಿಲ್ಲ. ಅವನು ಸೀರಿಯಸ್ ಆಗಿ ಮಾಡಲೇ ಇಲ್ಲ, ಸುಮ್ಮ ಕುಂದ್ರೋದು ಅಷ್ಟು ಮಾಡ್ತಾ ಇದ್ದ. 8 ದಿನ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಹೋದ್ವಿ. ಡಾಕ್ಟ್ರಿಗೆ ಕನ್ಫ್ಯೂಸ್ ಮಾಡಿದ ಅವನು. ಅವ ಫೋರ್ಸೇಬಲಿ ವಾಮಿಟಿಂಗ್ ಮಾಡ್ತಿದ್ದ, ತಾನ ಬರ್ತಿರ್ಲಿಲ್ಲ. ಬೈದ್ರು ಅವರು, ಡಾಕ್ಟ್ರ್ ಬೈದ್ರು, ಯಾಕೆ ಹಿಂಗೆ ಮಾಡ್ಕೋತೀನಿ ನೀನು, ಅದು ನಿಂದ ಅಲ್ಲಿ ನೋಡಿದ ಪದ್ಧತಿ ಅದ, ಯಾಕೆ ಅದು ಬಂದಾಗ ಮಾಡಿ ಅಂತ ಹೇಳಿದ್ರು. ಅದ ಒಂದು ಮಾತು ಅಂದ್ರೆ ಪತ್ರಿಜಿಯವರು ಡಾಕ್ಟ್ರ್ ಬಾಯಿಂದನೂ ಹೇಳಿಸ್ತಾರೆ ಅನ್ನೋದು ಒಂದು ಉದಾಹರಣೆ ನಮ್ಗಲ್ಲೇ ಕ್ಲಿಯರ್ ಆಗಿ ಬಂತು. ಅವ ಮತ್ತೆ ಸ್ಟ್ರಾಂಗ್. ನಾನು ರಿಕ್ವೆಸ್ಟ್ ಮಾಡಿದೆ, 41 ದಿನ ಪ್ಲೀಸ್ ನಿನ್ನಿಂದ ನಾನು ಏನೂ ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ, ಇದು ಧ್ಯಾನ ಒಂದು ಕರೆಕ್ಟ್ ಮಾಡಿ ನನಗದ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದೆ ನಾನು. ಅವಾಗ ಅವನು ಮೈಂಡಿಲ್ಲೇ ಮಾಡಕತ್ತವನು, ತನ್ನ ಧ್ಯಾನವನ್ನು ಸೀರಿಯಸ್ ಆಗಿ ಮಾಡಕತ್ತ. ಅವನು ಎಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಟ ಎಲ್ಲ ಮಾಡಿದಾಗ ಅವನಲ್ಲಿ ಚೇಂಜಸ್ ಒಂದೊಂದು ಆಗ್ತಾ ಬಂತು, ಒಂದೊಂದು ಹೀಲ್ ಆಗ್ತಾ ಬಂತು. ಒಂದು ಡಿಪ್ರೆಷನ್ನಿಗೂ ಹೋಗ್ಬಿಟ್ಟಿದ್ದ ಅವನು. ಭಯ ಅನಿಸೋದು ನನಗೆ ಗೊತ್ತಿರಲಿಲ್ಲ ಅದು ಏನು ಅನ್ನೋದು. ಅದಕ್ಕೂ ಟ್ಯಾಬ್ಲೆಟ್ ಕೊಟ್ಟಿದ್ರು ಡಾಕ್ಟ್ರು. ನಾಳದ್ದು ಅವಂಗ 41 ದಿನದಾಗ ಆರಾಮಾಗ್ತಾ ಬಂತು. ಮತ್ತು ಅದು ಡಿಪ್ರೆಷನ್ ಭಯ ಅನ್ನೋದು ಕಡಿಮೆ ಆಯಿತು. ಯಾವಾಗ ನಾವು ಪಿರಮಿಡ್ ವ್ಯಾಲಿಗೆ ಹೋದ್ವಿ, ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋದಾಗ ಅಲ್ಲಿ ಜಾಸ್ತಿ ಹೊತ್ತು ಧ್ಯಾನ ಮಾಡಿದಾಗ ಅಲ್ಲೆಲ್ಲ ಸ್ವಲ್ಪ ಹೀಲ್ ಆಗ್ತಾ ಬಂದು ಅವನು ಈಗ ನನಗೆ ದೊಡ್ಡ ಮಾಸ್ಟರ್ ಆಗಿ ಪರಿವರ್ತನೆ ಹೊಂದನ್ರಿ. ಅವನು ಈಗ ಒಳ್ಳೆ ಜಾಬ್ ಕೂಡ ಸಿಕ್ಕೈತೆ ಅವಂಗ. ಯಾವುದು ಒಂದು 4-5 ಟ್ಯಾಬ್ಲೆಟ್ ತೊಗೋತಿದ್ದ ಅವನು. ಫುಲ್ ಟ್ಯಾಬ್ಲೆಟ್ ಇದು ಅದು ಚೆಕ್ ಮಾಡಿದಾಗ 4 ಟ್ಯಾಬ್ಲೆಟ್ ಅದು ಕ್ರಿಯಾಟಿನ್ ಅಂತ ಇರುತ್ತೆ ಅದರಲ್ಲಿ, ಕಿಡ್ನಿದು ಕ್ರಿಯಾಟಿನ್. ಬಿಫೋರು ಟ್ಯಾಬ್ಲೆಟ್ ತೊಗೊಂಡು ಚೆಕ್ ಮಾಡಿದ್ವಿ, ಆಫ್ಟರ್ ಟ್ಯಾಬ್ಲೆಟ್ ತೊಗೊಂಡು ಚೆಕ್ ಮಾಡಿದ್ವಿ, ನಾರ್ಮಲ್ಲೇ ಬಂತು. ಅದಕ್ಕೆ ಅದು ಹೇಳಕ್ಕೆ ನಾ ಇಷ್ಟಪಡ್ತೀನಿ. 5 ಟ್ಯಾಬ್ಲೆಟ್ ಕೊಟ್ಟಿದ್ರು, ಬೆಳಿಗ್ಗೆ 3-4, ಮಧ್ಯಾಹ್ನ ಹೀಗೆಲ್ಲ ಎಷ್ಟಂತ ತೊಗೊಳ್ಳಿ ಅಂತ ಅವ ಭಾಳ ಬೇಜಾರು ಮಾಡ್ಕೋತಿದ್ದ. ವಿದ್ಯಾ ಮೇಡಮ್ ಅವರು ಟ್ಯಾಬ್ಲೆಟಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದರು. ಪ್ರೇಮ್ನಾಥ್ ಸರು ಅದಕ್ಕೆ ನೀವು ಜಾಸ್ತಿ ಹೊತ್ತು ಧ್ಯಾನ ಮಾಡು, ಟ್ಯಾಬ್ಲೆಟ್ ಬಿಡು ಅಂತ ಹೇಳಿದರು. ಆ ಸಜೆಷನ್ ತೊಗೊಂಡು ಅವ ಡೀಪಾಗಿ 3 ಹೊತ್ತು, ಬೆಳಿಗ್ಗೆ ಒಂದು ಸೆಟ್ಟಿಂಗ್, ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಡೀಪಾಗಿ ಅವನು ಭಾಳ ಚಲೋ ಮಾಡಿದ ಧ್ಯಾನ. ನಾನು ಅವನು ಹೇಳಕ್ಕೆ ಭಾಳ ಖುಷಿ ಆಗತ್ತೆ. ಭಾಳ ಈಗ ಅಗದಿ ಧ್ಯಾನದಿಂದ ಭಾಳ ಒಂದು ಉತ್ತಮ ವ್ಯಕ್ತಿ. ಮಾತೇ ಬರ್ತಿದ್ದಿಲ್ಲ ಅವಂಗೆ, ಹೊಡೆಸ್ಕೊಳ್ಳೋ ಹುಡುಗ ಅವನು. ಈಗ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, 4 ಮಂದಿಗೆ ಅಷ್ಟು ಧೈರ್ಯ ಕೊಡ್ತಾನೆ. ಧ್ಯಾನದಿಂದ ನನಗೆಲ್ಲ ಒಂದು ನೆಗಡಿ ಆದರೂ ಸತ ಒಂದು ಚೆಂಡು ಬಾಂಬು ಹಚ್ಕೊಳಂಗಿಲ್ಲ, ಮತ್ತೊಂದು ಧ್ಯಾನದೊಳಗೆ ಹೀಲ್ ಮಾಡ್ಕೊಳಕತ್ತಾನೆ ಎಲ್ಲ. ಮತ್ತು ಒಳ್ಳೆಯ ಒಂದು ಆಪರ್ಚುನಿಟಿ ಬಂತು. KL ಸಂಸ್ಥೆದೊಳಗೆ ಒಂದು ಜಾಬ್ ಸತ ಸಿಕ್ತು ಅವಂಗೆ. 2ನೇ ವರ್ಷ ಪಿರಮಿಡ್ ವ್ಯಾಲಿಗೆ ಹೋದಾಗ ಅವಂಗೆ ಅಲ್ಲೇ ಗೊತ್ತಾಯ್ತು ಕಾಣತ್ತೆ, ನಂದು ಜಾಬ್ ಆಗ್ಬೋದು ಅಂತ. ಅಲ್ಲಿಂದನ ನಾ ಪ್ರೂಫ್ ತೊಗೊಂಡ ಬಂದವ, ನಂದು ಜಾಬ್ ಆಗ್ಬೋದು, ನನಗೆಲ್ಲ ಒಳಗಿಂತ ಗೊತ್ತಾಗತ್ತೈತಿ ಅಂಥೇಳಿ. ಆಮೇಲೆ ಜಾಸ್ತಿ ಹೊತ್ತು ಅವನು ಧ್ಯಾನ ಮಾಡ್ತಾನೆ. ಮನೆಯೊಳಗೆಲ್ಲ ನಮ್ಮದು ಧ್ಯಾನ ಕುಟುಂಬ ಆಗೈತಿ. ಒಬ್ಬರಿಂದ ಒಬ್ಬರು ಎದಕ್ಕೆ ನೀವು ಧ್ಯಾನದ ಹುಚ್ಚು ಹಿಡ್ದೈತಿ ನಿಮಗೆ, 24 ತಾಸು ಧ್ಯಾನ ಮಾಡ್ತೀರಿ ಅನ್ನೋರು ಸತ ಧ್ಯಾನಕ್ಕೆ ಬಂದಾರೀಗ. ಮತ್ತು ನಾವು ಮಂಡಲ ಧ್ಯಾನ ನೀಲಕಂಠೇಶ್ವರ ಮಠದಾಗ ಮೇಡಮ್ ಅವ್ರು ಮಾಡಿದ್ರು. ನಾನು ದಿನ 1 ತಾಸು ಧ್ಯಾನ ಮಾಡಿ ಬಂದ್ರೆ ಆತ್ಬಿಡ ಅಂತ ಆ ಮೈಂಡ್ ಸೆಟ್ ಒಳಗೆ ಹೋಗಿದ್ದೆ. ನಾನು 41 ದಿನ ಮಾಡಿದೆ. ಆದ್ರೆ ಅಲ್ಲಿ ನನಗೆ ಮಂಡಲ ಧ್ಯಾನ ನಾನು ನಡ್ಸ್ಕೊಂಡು ಹೋಗುವಂಥ ಒಂದು ಅವಕಾಶ ಬಂತು ನನಗೆ. ಅದು ಪತ್ರಿಜಿಯವರೇ ಕೊಟ್ಟರು ಅಂತ ನನಗನ್ಸುತ್ತೆ. ಆ ಒಂದು ಮಂಡಲ ಧ್ಯಾನದಿಂದ ಇನ್ನೂ ನನ್ನ ಲೈಫ್ ಚೇಂಜ್ ಆಗ್ತಾ ಬಂತು. ಮನೆಯಲ್ಲಿ ಸಂಬಂಧಗಳು ಸುಧಾರಣೆ ಭಾಳ ಚಲೋ ಆಯ್ತು ರೀ ನಮ್ಮದು. ಒಬ್ಬರ ಹಿಂಗೆ ಮನೆಯೊಳಗೆಲ್ಲ ಸ್ವಲ್ಪ ಒಬ್ಬರು ನೋಡಿದ್ರೆ ಒಬ್ರು ಕಷ್ಟ ಆಗ್ತಿತ್ತು ನಮಗೆ. ಮಕ್ಕಳದ ಸ್ವಲ್ಪ ನನ್ನೊಳಗೂ ಚೇಂಜಸ್ ಕಂಡೆ ನಾನು. ಬರೀ ಆರ್ಡ್ರ್ ಮಾಡೋದು, ನೀ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ನಂದು ಇತ್ತು. ಅದರಿಂದ ನನಗೆ ನನ್ನ ಮಕ್ಕಳಿಗೆ ಅಷ್ಟು ಆಗಿ ಬರ್ತಿರ್ಲಿಲ್ಲ. ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ನಾನು ಅವರನ್ನು ಸ್ವೀಕಾರ ಮಾಡ್ಕೊತ ಹೋದ್ವಿ. ಸ್ವೀಕಾರ ಮನೋಭಾವನೆ ಮಾಡ್ಕೋಬಹುದು ಅನ್ನೋದು ಅದರಿಂದ ನನಗೆ ಗೊತ್ತಾಯಿತು. ನಾನು ಎಷ್ಟೋ ಗಾಸಿಪ್ ಅನ್ನೋದು, ನಾನು ಮೊದಲೇ ಗಾಸಿಪ್ ಮಾಡ್ತಿದ್ದಿಲ್ಲ. ಗಾಸಿಪ್ ಮಾಡೋರು ಕಂಡ್ರು ನನಗೆ ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ, ಕೇಳ್ತಿದ್ದೆ ಅಷ್ಟೇ. ನನ್ನ ಬಾಯಿಂದ ಬರ್ತಿದ್ದಿಲ್ಲ. ಗಾಸಿಪ್ ಮಾಡಬಾರ್ದು ಅನ್ನೋದು ಗೊತ್ತಾಯ್ತು ನನಗೆ. ಮತ್ತು ನಂದು ಪಾರ್ಲರ್ ಇದೆ. ಪಾರ್ಲರಲ್ಲಿ ನಾನು ಯಾರು ಬರ್ತಾರೆ ಅವ್ರಿಗೆ ಧ್ಯಾನ ಮಾಡಿರಿ ಚಲೋ ಐತಿ. ನಾ ಸ್ಟೇಟಸ್ ಒಳಗೆಲ್ಲ ಇಟ್ಕೊತೀನಿ. ಏನಾದರೂ ಧ್ಯಾನದ್ದು ಏನಾರು ಇದ್ರೆ ಹೇಳ್ತೀನಿ. ಏನು ಧ್ಯಾನ ಭಾಳ ಮಾಡಕತ್ತಿರಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ದೇ ಇರ್ತೈತಿ, ಶುಗರ್ ಇರ್ತೈತಿ, BP ಇರ್ತೈತಿ. ಹೀಗೆಲ್ಲ ಹೇಳ್ಕೊಟ್ಟಾಗ ನೀವು ಮಾಡಿರಿ ಚಲೋ ಐತಿ, 41 ದಿನ ಮಾಡಿರಿ. ಪ್ರಾಬ್ಲಮ್ ಇದ್ದವರು ಸಹ ನನ್ನ ಪಾರ್ಲರ್ಗೆ ಬಂದಾಗ ನಾನು ಪಾಂಪ್ಲೆಟ್ ಕೊಟ್ಟು ಧ್ಯಾನ ಮಾಡಿರಿ ಅಂತ ನಾನು ಧ್ಯಾನ ಪ್ರಚಾರ ಮಾಡ್ತೀನಿ. ಅವಾಗ ಒಬ್ಬೊಬ್ರು ಒಪ್ಪಿಕೊಂಡು ಎಷ್ಟು ಅವರು 3 ಟ್ಯಾಬ್ಲೆಟ್ ಬಿಟ್ಟವರು ಸತ ಖುಷಿಯಾಗಿ ಹೇಳ್ಕೊತಾರೆ, ಥ್ಯಾಂಕ್ಸ್ ರೀ, ಇದರಿಂದ ಭಾಳ ನಮ್ಗೆ ಚಲೋ ಆಗೈತಿ.
ಆ ಸಂಬಂಧ ಡೈವರ್ಸ್ಗೆ ಮೆಂಟಲ್ ಇಂದ ಪ್ರಿಪೇರ್ ಆದವ್ರು ಸತ ಮೊನ್ನೆ 2-3 ದಿನದಿಂದ ನನಗೆ ಭಾಳ ನೆನೆಸ್ಕೊಂಡು ನಿಮ್ಮದು ಭಾಳ ನೆನಪು ಬರತ್ತೈತ್ರಿ. ಥ್ಯಾಂಕ್ಸ್ ಹೇಳಬೇಕು. ನನ್ನೊಳಗೆ ನಾ ಚೇಂಜಸ್ ಮಾಡಿಕೊಂಡೆ. ನಾನು ನನ್ನ ಮನೆಯವ್ರ ಹತ್ರ ಅವರಲ್ಲಿ ನಾನು ನೆಗೆಟಿವಿಟಿ ಕಾಣ್ತಿದ್ದೆ. ಈಗ ನಾನು ಚೇಂಜಸ್ ಆದೆ, ಪಾಸಿಟಿವಿಟಿ ಕಾಣ್ಬೇಕಂಥೇಳಿ ಅದ್ರೊಳಗೆ ಹೇಳ್ಕೊಟ್ಟಿದ್ದೆ ನಾನು. ಅದ್ರ ಪ್ರಕಾರ ಅವ್ರು ಇದು ಮಾಡಿದ್ರಾಗ ಥ್ಯಾಂಕ್ಸ್ ಅಂಥೇಳಿ ನಾನು 4 ಮಂದಿಗೆ ಪ್ರಚಾರ ಮಾಡ್ಬೇಕಂತ ನಂಗೆ ಒಳಗಿಂದನ ಬರತೈತೆ ಅಂಥೇಳಿ ಅವ್ರು ಹೇಳಿದಾಗ ಇನ್ನೂ ನನಗೆ ಅದ್ರೊಳಗೆ ಗಾಢವಾದ ನಂಬಿಕೆ ಬರಾಕತ್ತು. ಅನುಭವ ನಾನು ಸ್ಟಾರ್ಟಿಂಗ್ ಈಗ ನನ್ನ ಮಗಗೆ ಆರಾಮಾಗೈತಿ ಸಾಕು ಬಿಡಿ ಏನು ಹೇಳೋದು ಅಂಥೇಳಿ ನನಗೆ ಆ ಮೈಂಡ್ ಸೆಟ್ ಇತ್ತು. ಯಾವಾಗ ನಾನು ಭಾಳ ಜನಕ್ಕೆ ಪ್ರಚಾರ ಮಾಡಕ್ಕೆ ಹೋಗ್ತಿನಿಲ್ಲ, ಇನ್ನೂ ನನಗೆ ಮೈಂಡ್ ನನ್ನ ಆತ್ಮ ಭಾಳ ಖುಷಿ ಆಗ್ತಾ ಭಾಳ ಖುಷಿ ಆಗಕತ್ತು. ನನಗೇನೇ ಕೆಲಸ ಇದ್ದರೂ ನಾನು ಪ್ರಚಾರಕ್ಕೆ ಭಾಳ ನಾನು ಒತ್ತು ಕೊಡ್ತೀನಿ. ಇನ್ನೊಬ್ಬರ ಮುಖದಲ್ಲಿ ನಾನು ಖುಷಿಯನ್ನು ಕಾಣೋಕ್ಕೆ ಇಷ್ಟಪಡ್ತೀನಿ. ನಾನು ಮನೆಯೊಳಗೂ ಸಪೋರ್ಟ್ ಮಾಡ್ತಾರೆ. ನಾನು ಧ್ಯಾನ ಪ್ರಚಾರಕ್ಕೆ ಹೋದಾಗ ಅವ್ರು ಏನೂ ಅನ್ನೋದಿಲ್ಲ, ಅವರು ಫುಲ್ ಸಪೋರ್ಟ್ ಕೊಡ್ತಾರೆ. ನಾನು ಸ್ಕೂಲ್ ಒಳಗೆ ಆಯ್ತು ಎಲ್ಲ ಕಡೆ ಮೇಡಮ್ ಅವ್ರ ಜೋಡಿ ನಾನು ಧ್ಯಾನ ಪ್ರಚಾರಕ್ಕಂತ ಹೋಗಿರ್ತೀನಿ. ಸ್ವಲ್ಪ ಮಾತಾಡೋಕಷ್ಟೇ ನನಗೆ ಸ್ವಲ್ಪ ತೊಡವರ್ಸ್ತೀನಿ ಅಷ್ಟೇ. ನಾನು ಧ್ಯಾನ ಪ್ರಚಾರಕ್ಕೆ ಸದಾ ನಾನು ಸಿದ್ಧ ಆಗ್ತೀನಿ. ಮತ್ತು ಚೇಂಜಸ್ ಅದು ಮಕ್ಕಳಲ್ಲೂ ತುಂಬ ಚೇಂಜಸ್. ನಮ್ಮ ಮನೆಯವ್ರ ಸತ ಬೈತಿದ್ರು ಅವ್ರು ಹೋದ್ರು. ನನ್ನ ಮಗ ಅದು ಒಂದು ಹುಚ್ಚಿಡ್ಬಿಟ್ಟಿದ್ದು ನಂಗೆ ಧ್ಯಾನದ್ದು. ಇಬ್ಬರು ಹೋಗ್ಬಿಡೋರು ನಾವು ಸ್ಟಾರ್ಟಿಂಗ್. ಬಾ ಹೋಗೋಣ ಅಲ್ಲಿ ಪ್ರಚಾರಕ್ಕೆ ಮತ್ತು ಧ್ಯಾನಕ್ಕೆ ಮೇಡಮ್ ಅವ್ರದ್ದು ಮನ್ಯಾಗ ಅಲ್ಲಿ ಹೋಗ್ಬಿಡೋರು. ಅವ್ರದ್ದು ಏನೈತೆ ಕೆಲಸ ಒಂದೇ ಐತೆ ಬಿಡ ಅಂತ ಹಂಗೆ ಹೇಳ್ತಿದ್ರು ಅವರು ಸತ ಈಗ ನನಗಿನ್ನ ಮುಂಚೆ 4ಕ್ಕೆ ಧ್ಯಾನ ಮಾಡಿ ಹೋಗ್ತಾರೆ. ಮಾಡಿದ್ರೆ ನಾ ಧ್ಯಾನ ಅಂದ್ರೆ ನಿಮ್ಮ ಗತೆ ಮಾಡಲ್ಲ, ನಾ 5 ಗಂಟೆಗೆ ನಾನು 4ಕ್ಕೆ ಎದ್ದು ಮಾಡಿರ್ತೀನಿ ಅಂತ ನನಗೆ ಬುದ್ಧಿವಾದ ಹೇಳ್ತಾರೆ ಅವರು. ಆಮೇಲೆ ನನ್ನ ತಂದೆ ಅವರು ಸತ ನಮ್ಮ ತಾಯಿಯವ್ರಿಗೆ ಮೇಜರ್ ಆಪ್ರೇಷನ್, ಹಾರ್ಟ್ ಆಪ್ರೇಷನ್, ಅಸ್ತಮಾ, ಅವರು 4-5 ಟ್ಯಾಬ್ಲೆಟ್ ತೊಗೋತಾರೆ. ಅವರು ಸತ ಧ್ಯಾನಕ್ಕೆ ನಾನು ಬರುವಂಗೆ ಮಾಡಿದ್ದೆ. ನಮ್ಮ ತಂದೆಯವರು ಸತ ಮೊಣಕಾಲು ನೋವು ಅಂತಾರೆ, ಅವ್ರಿಗೂ ಕಡಿಮೆ ಆಗೈತ್ರಿ. ನಮ್ಮ ತಾಯಿಯವ್ರಿಗೂ ಸತ ಮಾಡ್ತೀನಿ. ಅವ್ರು ಹೀಲ್ ಮಾಡ್ಕೊಳಕತ್ತಾರೆ. ಈಗ 3 ತಾಸು 4 ತಾಸು ಧ್ಯಾನನೂ ಮಾಡ್ತಾರೆ. ನಮ್ದು ಹೊಳೆಯಲೂರುದು ಪ್ರಾಪರ್ ಅಲ್ಲಿ ಜನಕ್ಕೆ ನಾನು ಭಾಳ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿನಿ. ಎಲ್ಲರದು ಪಾಸಿಟಿವ್ ರಿಸಲ್ಟ್, ಎಲ್ಲರದು ಚಲೋ ಐತಿ ಅಂತ ಹೇಳಿದ್ರೆ ನನಗೆ ಇನ್ನೂ ಜಾಸ್ತಿ ಇದ್ರ ಮೇಲೆ ನಂಬಿಕೆ ಬರಾಕತ್ತೈತಿ. ಮತ್ತು 41 ದಿನ ಇದು ಮಂಡಲ ಧ್ಯಾನದ್ದು ನಾವೆಲ್ಲ ಇದು ಎಲ್ಲಿ ಮಂಡಲ ಧ್ಯಾನ ಆಗಬೇಕು ಅಲ್ಲೆಲ್ಲ ಒಂದು ಮರುದಿನ ನಾವು ಅದನ್ನು ಮಾತಾಡಿಕೊಂಡು ಪಾಂಪ್ಲೆಂಟ್ ಎಲ್ಲ ಹಂಚಿ ನಾವು ಯಾರು ಅಲ್ಲಿ ಕಂಟಿನ್ಯೂ ಆಗ್ತಾರೋ ಅಲ್ಲೇ ದಿನ ಬಂದು ನಾವು ಮಂಡಲ ಧ್ಯಾನ ಮಾಡ್ತೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.